ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ. ಹೌದು ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 4,000 ರೂಪಾಯಿಗಳನ್ನು ನೇರವಾಗಿ ಪಡ್ಕೋಬಹುದು. ಏನಿದು ಮಾಹಿತಿ ಎಲ್ಲವನ್ನು ಕೂಡ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವೆಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯದ ರೈತರಿಗೆ ಹಲವಾರು ಹೊಸ ಹೊಸ ಯೋಜನೆಗಳನ್ನ ನೀಡ್ತಾ ಬಂದಿದೆ. ರೈತರ ಕಿಸಾನ್ ಸಮ್ಮಾನ್ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ಇಂಥ ಒಂದು ಯೋಜನೆಗಳಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ತಪ್ಪದೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಫ್ರೆಂಡ್ಸ್, ಗೆಳೆಯರು, ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಹಲವಾರು ಯೋಜನೆಗಳಲ್ಲಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ಒಂದು ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು. ನಮ್ಮ ರಾಜ್ಯದ ರೈತರಿಗೆ 50 ಲಕ್ಷಕ್ಕೂ ಅಧಿಕ ಜನ ರೈತರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ತಮ್ಮ ಒಂದು ಹಣವನ್ನು ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ 20 ಕಂತುಗಳನ್ನು ಯಶಸ್ವಿಯಾಗಿ ರೈತರ ಖಾತೆಗೆ ಬಿಡುಗಡೆ ಮಾಡಿದೆ. ಅಂದ್ರೆ ಒಂದು ಕಂತಿಗೆ 2,000 ರೂಪಾಯಿ ಅಂತೆ 40,000 ರೂಪಾಯಿಗಳು ಈಗಾಗಲೇ ನಮ್ಮ ರಾಜ್ಯದ ರೈತರು ಈ ಒಂದು ಯೋಜನೆ ಮೂಲಕ ಪಡೆದುಕೊಂಡಿದ್ದಾರೆ. ನೀವು ಎಷ್ಟು ಕಂತುಗಳು ಪಡೆದುಕೊಂಡಿದ್ದೀರಿ? ತಪ್ಪದೇ ನಮಗೆ ಕಮೆಂಟ್ ನ ಮೂಲಕ ಕಮೆಂಟ್ ಮಾಡಿ. ನಮ್ಮ ದೇಶದ ರೈತರು ಈಗಾಗಲೇ ಇದೇ ಒಂದು 21ನೇ ಕಂತಿಗೋಸ್ಕರ ಕಾಯ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, 20ನೇ ಕಂತಿನ ಹಣ ಬಿಡುಗಡೆಯಾಗಿ 2 ತಿಂಗಳಾದರೂ ಕೂಡ ವರ್ಷಾಂತ್ಯಕ್ಕೆ ಇವಾಗ ಹತ್ತಿರ ಬರುತ್ತಿದ್ದರೂ ಕೂಡ ಈ ವರ್ಷದ ಕೊನೆಯ ಕಂತು ಇದುವರೆಗೂ ರೈತರ ಖಾತೆಗೆ ಬಿಡುಗಡೆ ಆಗಿಲ್ಲ. ಇದೇ ಕುರಿತಂತೆ 21ನೇ ಕಂತು ಯಾವಾಗ ಜಮೆ ಆಗುತ್ತೆ ಮತ್ತು ಇದೇ ಕುರಿತಂತೆ ರೈತರು 4,000 ರೂಪಾಯಿಗಳು ಪಡೆದುಕೊಳ್ಳುವ ಕೆಲವಷ್ಟು ಮುಖ್ಯವಾದ ಮಾಹಿತಿ ಇವಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಪ್ರತಿ ವರ್ಷ ಕೇಂದ್ರ ಸರ್ಕಾರ ಡಿಬಿಟಿ ಮೂಲಕ ರೈತರ ಖಾತೆಗೆ ಈ ಒಂದು 6,000 ರೂಪಾಯಿಗಳನ್ನ ಈ ಒಂದು ಯೋಜನೆ ಮೂಲಕ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೆ. ಹೌದು, ಅಂದ್ರೆ ಒಂದು ವರ್ಷಕ್ಕೆ 3 ಕಂತಿನ ಹಾಗೆ 6,000 ರೂಪಾಯಿಗಳು ಅಂದ್ರೆ 3 ಕಂತುಗಳು ರೈತರ ಖಾತೆಗೆ ಬಿಡುಗಡೆ ಮಾಡುತ್ತೆ ನಮ್ಮ ಕೇಂದ್ರ ಸರ್ಕಾರ. ಈಗಾಗಲೇ 2 ಕಂತುಗಳು ಯಶಸ್ವಿಯಾಗಿ ಈ ಒಂದು ವರ್ಷ ರೈತರ ಖಾತೆಗೆ ಬಿಡುಗಡೆ ಆಗಿದೆ. ಇನ್ನು ಕೇಂದ್ರ ಸರ್ಕಾರ 3ನೇ ಕಂತು ಬಿಡುಗಡೆ ಮಾಡುವ ಕುರಿತು ಇದುವರೆಗೂ ಅಧಿಕೃತ ದಿನಾಂಕದ ಒಂದು ಘೋಷಣೆ ಕೂಡ ಮಾಡಿಲ್ಲ. ಹೌದು ಫ್ರೆಂಡ್ಸ್, ಇದಕ್ಕೆ ಮುಖ್ಯವಾದ ಕಾರಣವೇನೆಂದ್ರೆ ಬಿಹಾರದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆ. ಹೌದು ಫ್ರೆಂಡ್ಸ್, ಈಗಾಗಲೇ ವಿಧಾನಸಭಾ ಚುನಾವಣೆ ಕೂಡ ಬಿಹಾರದಲ್ಲಿ ಮುಗಿತಾ ಬರ್ತಾ ಇದೆ. ಇನ್ನೇನು ಕೆಲವು ದಿನದಲ್ಲಿ ಫಲಿತಾಂಶ ಕೂಡ ಹೊರಗಡೆ ಬೀಳಲಿದೆ. ಇದಾದ ಬಳಿಕ ಕೇಂದ್ರ ಸರ್ಕಾರ ತನ್ನ ಒಂದು ಮುಂದಿನ ಕಂತು ಅಂದ್ರೆ ಈ ವರ್ಷದ ಕೊನೆಯ ಕಂತನ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಲಿದೆ. ಈಗಾಗಲೇ ದೀಪಾವಳಿ ಮೊದಲೇ ಈ ಒಂದು ಕಂತು ರೈತರ ಖಾತೆಗೆ ಬಿಡುಗಡೆ ಆಗುವ ನಿರೀಕ್ಷೆ ಇತ್ತು. ಆದರೆ ಬಿಹಾರದ ಒಂದು ವಿಧಾನಸಭಾ ಮತ್ತು ಈ ಒಂದು ಫಲಿತಾಂಶ ಬರುವವರೆಗೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರ. ಇನ್ನು ಇದೇ ಕುರಿತಂತೆ ಮತ್ತೊಂದು ಇಲ್ಲಿ ಮುಖ್ಯವಾದ ಮಾಹಿತಿ ಏನಂದ್ರೆ ಇದರ ಜೊತೆಗೆ ಹಲವಾರು ಜನ ರೈತರು ಈಗಾಗಲೇ ಈ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಕಂತು ಪಡೆದುಕೊಳ್ಳುವುದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅನರ್ಹರ ಒಂದು ಅರ್ಜಿ ಸಲ್ಲಿಕೆ. ಹೌದು ಫ್ರೆಂಡ್ಸ್, ಅನರ್ಹ ರೈತರು ಕಿಸಾನ್ ಸಮ್ಮಾನ್ ಯೋಜನೆಗೆ ಈಗಾಗಲೇ ಹಲವಾರು ಜನ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಿದ್ದಾರೆ. ಇನ್ನು ಅಪೂರ್ಣ KYC ನಂತಹ ಒಂದು ತಾಂತ್ರಿಕ ಕಾರಣಗಳಿಂದಾಗಿ 21ನೇ ಕಂತು ಹಣ ಬರುವುದಿಲ್ಲ ಎಂದು ಕೂಡ ಇಲ್ಲಿ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇನ್ನು ಕೆಲವು ರೈತರು 20ನೇ ಕಂತಿನ ಹಣವನ್ನು ಕೂಡ ಸ್ವೀಕರಿಸಿಲ್ಲ, ಏಕೆಂದ್ರೆ ಅವರ ಒಂದು KYC ಪೂರ್ಣಗೊಂಡಿಲ್ಲ. ಹೌದು ಫ್ರೆಂಡ್ಸ್, KYC ಪೂರ್ಣಗೊಳಿಸಿದ ರೈತರು ಮಾತ್ರ ಮುಂದಿನ ಕಂತನ್ನು ಇವಾಗ ಅವರ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಳ್ತಾರೆ. ಇನ್ನು ನೀವು ಕೂಡ ಏನಾದರೂ ನಿಮ್ಮ ಒಂದು ಈ KYC ನ ಪೂರ್ಣಗೊಳಿಸಿದರೆ ಮುಂದಿನ 21ನೇ ಕಂತಿನ ಜೊತೆ ನಿಮಗೆ 20ನೇ ಕಂತು ಕೂಡ ಬಿಡುಗಡೆ ಆಗಬಹುದು. ಹೌದು ಫ್ರೆಂಡ್ಸ್, ಒಂದು ವೇಳೆ 20ನೇ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ಮುಂದಿನ ಕಂತಿನ ಜೊತೆಗೆ 21ನೇ ಕಂತಿನ ಜೊತೆಗೆ 20ನೇ ಕಂತು ಸೇರಿಸಿ ಒಟ್ಟು 4,000 ರೂಪಾಯಿಗಳು ರೈತರ ಖಾತೆಗೆ ಜಮೆ ಆಗಬಹುದು. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ನಮ್ಮ ರಾಜ್ಯದ ರೈತರಿಗೆ. ಗೆಳೆಯರಿದೆ ಕುರಿತಂತೆ ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಕಂತುಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ ಎಂದು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಿಮ್ಮ ಒಂದು ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಜಿಲ್ಲೆಗಳ ಮೂಲಕ ಬರ್ತಾ ಇರುವ ಎಲ್ಲ ಒಂದು ಹೊಸ ಹೊಸ ಯೋಜನೆಗಳು ಮತ್ತು ಮಾಹಿತಿಗಳ ಬಗ್ಗೆ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ನಮ್ಮ ಒಂದು ಚಾನಲ್ ಮೂಲಕ ಸಿಗುತ್ತೆ. ಹಾಗಾಗಿ ನಮಗೆ ತಪ್ಪದೆ ಕಮೆಂಟ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ರೈತ ಬಾಂಧವರಿಗೆ ಮರೆಯದೆ ಮುಖ್ಯವಾಗಿ ಶೇರ್ ಮಾಡಿ. ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ಕನ್ನಡ ಲೋಕ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.